ಮಾತಾಡಿದ್ದೆ, ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಮಾತಾಡಿದ್ದೆ. ಇವತ್ತು ಕರ್ನಾಟಕದ ಭೌಗೋಳಿಕ ಅಂಶಗಳು ಅಥವಾ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ನೋಡ್ತಾ ಇದ್ದೀನಿ. ಹೌದಾ? ಕಾವೇರಿಯಿಂದ ಗೋದಾವರಿವರ ಮಿದ್ದನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳ ನವೀನ ವಿಷಯದ ವಿಷಯ ವಿಶೇಷಂ ಅಂತ. ಇಂದಕ ನಮ್ಮ ಕವಿಗಳೆಲ್ಲ ಈ ವಿಷಯವನ್ನೇ ಅಂದ್ರೆ ಕಾವೇರಿಯಿಂದ ಗೋದಾವರಿವರ ಮಿದ್ದನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ಅಂದ್ರೆ ಇಂದಿನ ಕಾಲದಲ್ಲಿ ನಮ್ಮೆಲ್ಲ ಕವಿವರಿಯರು ನಮ್ಮ ನಾಡು ಎಲ್ಲಿಂದ ಎಲ್ಲಿಯವರೆಗಿತ್ತು ಅನ್ನೋದನ್ನ ಮೇರೆಗಳನ್ನ ತೋರಿಸಿಕೊಟ್ರ. ಕಾವೇರಿಯಿಂದ ಗೋದಾವರಿವರ ಮಿದ್ದನಾಡದ, ಹೌದಾ? ಉತ್ತರದಲ್ಲಿ ಗೋದಾವರಿ ನದಿ ಇರ್ತಿದ್ರೆ ಈ ಬೀದರ್ ಜಿಲ್ಲೆಯ ಒಂದು ಅದು ಸಣ್ಣ ನದಿ ಬರ್ತದ, ಹೌದಾ? ಮಾಂಜರ ನದಿ ಅಂತ ಅಂದ್ರೆ ಗೋದಾವರಿಯ ಉಪನದಿ ನಮ್ಮ ಈ ಬೀದರ್ ಜಿಲ್ಲೆಯಲ್ಲಿ ಇರ್ತಿರ್ತದ್ರಿ. ಹಾಗೆ ದಕ್ಷಿಣದಲ್ಲಿ ಕಾವೇರಿ ನದಿ, ಹೌದಾ? ಕಾವೇರಿ ನದಿಯ ಅನೇಕ ಉಪನದಿಗಳನ್ನು ನೋಡ್ತೀವಿ. ಬಟ್ ನಮ್ಗೆ ಇವತ್ತು ಬೇಕಿರೋ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಕರ್ನಾಟಕದ ಭೌಗೋಳಿಕ ಅಂಶಗಳು ನಮ್ಗೆ ನೆನಪಿರ್ಲೇಬೇಕು, ಹೌದಾ? ನಾವೆಲ್ಲ ಹೇಳ್ತೀವಿ ಗಂಧದ ನಾಡು, ಚಂದದ ಬೀಡು, ಹೌದಾ? ನಾವಾಡು ನುಡಿ ಅಂತ ಹಾಡಿಲ್ಲ. ಹಾಗೆ ಈ ನಾಡಿನ ಒಂದು ಭೌಗೋಳಿಕ ಅಂಶಗಳನ್ನ ನಾನು ಈ ಒಂದು ಚಿತ್ರದ ಮುಖಾಂತರವಾಗಿ, ಈ ಚಿತ್ರ ನಿಮ್ಗೆಲ್ಲ ಗೊತ್ತಾಗಬೇಕಲ್ಲ, ಹೌದಾ? ಈ ಚಿತ್ರ ನಿಮ್ಗೆಲ್ಲ ಗೊತ್ತಾಗಬೇಕು. ಇದರ ಮೇರೆಗಳು, ಆಮೇಲೆ ಈ ರೀತಿ ವಿವಿಧ ಬಣ್ಣಗಳಲ್ಲಿ ಪ್ರಾಕೃತಿಕ ಲಕ್ಷಣಗಳಿವೆಲ್ಲ. ರೆಡ್ ಅಲ್ಲಿ, ಗ್ರೀನ್, ಇಲ್ಲಿ ಸ್ವಲ್ಪ ಬ್ಲೂ ಅಲ್ಲಿ, ಮತ್ತೆ ಗ್ರೀನ್ ಅಲ್ಲಿ, ಮತ್ತೆ ಬ್ಲಾಕ್ ಅಲ್ಲಿ ಏನ್ ತೋರಿಸ್ಕೊಡ್ತು ಅಂದ್ರೆ ಕರ್ನಾಟಕದ ಭೌಗೋಳಿಕ ಅಂಶಗಳನ್ನು. ಅಂದ್ರೆ ಕರ್ನಾಟಕ ಬಹಳ ಶ್ರೀಮಂತಿಕೆಯಿಂದ ಕೂಡಿದಂತ ರಾಜ್ಯ. ದಕ್ಷಿಣ ಭಾರತದಲ್ಲಿ ಕಂಡು ಬರುವಂತಹ ಅತ್ಯಂತ ಶ್ರೀಮಂತ ಸಂಸ್ಕೃತಿ, ಭಾಷೆಗಳಿರ್ಬೋದು, ವಿವಿಧ ವೇಷಭೂಷಣಗಳಿರ್ಬೋದು, ಹೌದಾ? ಎಲ್ಲಾ ರೀತಿಯಿಂದಲೂ ಕರ್ನಾಟಕ ಬಹಳ ಸಮೃದ್ಧವಾದಂತ ನಾಡು, ಹೌದಾ? ಈ ರೀತಿಯ ನಾಡು ಹೇಗಿದೆ ಅಥವಾ ಅದರ ಲಕ್ಷಣಗಳೇನಂತ ನಾವು ಗೊತ್ತಾದ್ರೆ, ಕರ್ನಾಟಕವು ದಕ್ಷಿಣ ಭಾರತದಲ್ಲಿ ಕಂಡುಬರುವ ಪ್ರಮುಖ ರಾಜ್ಯ. ಈ ರಾಜ್ಯದಲ್ಲಿ ಒಟ್ಟು 31 ಜಿಲ್ಲೆಗಳದವ್ರೆ. ಎಷ್ಟದವ್ರೆ? ತಾಲೂಕುಗಳು ಎಷ್ಟದವ್ರೆ? 239 ತಾಲೂಕುಗಳದವ್ರೆ, ಹೌದಾ? ತಾಲೂಕುಗಳಾಗಿ ಚೇಂಜ್ ಆಗಿರ್ತಾವ, ಹೊಸ ಹೊಸ ತಾಲೂಕುಗಳನ್ನ ಸರ್ಕಾರಗಳ ಅನುಮೋದನೆ ಮಾಡ್ತಾ ಇರ್ತಾವ. ಹಾಗಾಗಿ ನಾವು ಇದು ಮುಂದುವರೆದು ಹೋಗ್ತಾ ಹೋದ್ರೆ ಇದು ಪ್ರಾಕೃತಿಕವಾಗಿ ಬಹಳ ಅದ್ಭುತವಾಗಿದೆ. ಮತ್ತು ಕರ್ನಾಟಕದ ಗಡಿಯನ್ನ ಒಟ್ಟು 6 ರಾಜ್ಯಗಳು ಹೊಂದಿದೆ ನೋಡ್ರಿ. ಕರ್ನಾಟಕದ ಭೂಗಡಿಯನ್ನು 6 ರಾಜ್ಯಗಳು ನೋಡ್ರಿ. ಒಂದು ಮಹಾರಾಷ್ಟ್ರ, ಗೋವಾ, ಮತ್ತೆ ಇಲ್ಲಿ ಕೇರಳ, ತಮಿಳುನಾಡು, ಹೌದಾ? ಹಾಗಾದ್ರೆ ಭಾರತವು ಎಷ್ಟು ದೇಶಗಳೊಂದಿಗೆ ಗಡಿ ಹಂಚಿದೆ ಅಂತ ಹೇಳಿದೆ ನಾನು ನಿನ್ನೆ? ಎಷ್ಟು? 7. ಭಾರತ 7 ರಾಜ್ಯಗಳೊಂದಿಗೆ 7 ದೇಶಗಳೊಂದಿಗೆ ಗಡಿ ಹೊಂದಿದ್ರೆ ಕರ್ನಾಟಕ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ? 6 ರಾಜ್ಯಗಳೊಂದಿಗೆ ಏನ್ ಮಾಡಿದೆ? ಗಡಿಯನ್ನು ಹಂಚಿಕೊಂಡಿದೆ. ಹೀಗಾಗಿ ನಾವು ನಮ್ಮ ಈ ಕರ್ನಾಟಕದ ಸುತ್ತಮುತ್ತಲು ಕೂಡ ದಕ್ಷಿಣ ಭಾರತದ ರಾಜ್ಯಗಳೇ ನಮ್ಮನ್ನು ಸುತ್ತುವರಿದಿದೆ ಅಂತ ಹೇಳ್ಬೋದು. ಹೀಗೆ ನಾವು ನೋಡ್ತಾ ಹೋದಾಗೆ ಕರ್ನಾಟಕದ ವಿವಿಧ ರಾಜ್ಯಗಳು, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಎಲ್ಲ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ರಾಜ್ಯಗಳಾಗಿವೆ. ನಾನು ಹೇಳಿದ್ದೀನಿ ಉತ್ತರದಿಂದ ಕರ್ನಾಟಕ ಎಷ್ಟು ಕಿಲೋಮೀಟರ್ ಐತೆ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಅಂತ ಹೇಳಿದೆ ನಾನು? ಕರ್ನಾಟಕ ಭಾರತ ಅಲ್ಲ, ಕರ್ನಾಟಕ 750 ಕಿಲೋಮೀಟರ್. ನಿಮ್ಗೆ ಇನ್ನು ಪರಿಸ್ಥಿತಿ ನೋಡ್ರಿ, 750 ಕಿಲೋಮೀಟರ್. ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಇದೆ? ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ಐತ್ರಿ? 400 ಕಿಲೋಮೀಟರ್ ಐತ್ರಿ. ಎಷ್ಟು ಕಿಲೋಮೀಟರ್? ಇಲ್ಲ. ಆಮೇಲೆ ನಿಮಗೆ ಮಾಹಿತಿಯನ್ನು ನೀಟಾಗಿ ಇನ್ನು ಸ್ವಲ್ಪ ಕೆಳಗೆ ಬರ್ಸೋದಿದೆಯಲ್ಲ, ಆ ವಿಷಯದಲ್ಲಿ ಬರ್ಸೋ ಟೈಮ್ ಇಲ್ಲ, ಏನ್ ಮಾಡ್ತೀನಿ ಬರ್ಸ್ತೀನಿ. ಅಂದ್ರೆ ಉತ್ತರದಿಂದ ದಕ್ಷಿಣ ಕರ್ನಾಟಕ ಎಷ್ಟು ಕಿಲೋಮೀಟರ್ ಐತ್ರಿ? ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ನ ಹೊಂದಿದೆ. ಅಂದ್ರೆ ಇಷ್ಟು ಭೂ ವಿಸ್ತೀರ್ಣವನ್ನ ಕರ್ನಾಟಕ ಹೊಂದಿದೆ. ನಾ ಹೇಳಿದ್ದೀನಿ ಕರ್ನಾಟಕದ ಭೂ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳ್ತೀನಿ ನಿಮಗೆ. ಅದು ಭಾರತದ ಆಯ್ತು. 191 ವೆರಿ ಗುಡ್. 191,791 ಕರ್ನಾಟಕದ ಭೂ ವಿಸ್ತೀರ್ಣ 191,791. ಇದೆಲ್ಲ ಗೊತ್ತಿರ್ಬೇಕು. ಭಾರತ ಬಂದಾಗ 32, 87, 200 ತಲೆಗಿರ್ಬೇಕು. ಯಾವಾಗ ಮಿಸ್ ಮಾಡ್ಬೇಡ್ರಿ, ಮಿಸ್ಟೇಕ್ ಮಾಡ್ಬೇಡ್ರಿ. ಭಾರತ ಕೇಳಿದಾಗ ನೀವು ಕರ್ನಾಟಕ ಹೇಳಿದ್ರಿ, ಕರ್ನಾಟಕವನ್ನು ಕೇಳಿದ್ರೆ ಭಾರತ ಅಂತ ಆ ವಿಷಯವನ್ನು ಹೇಳ್ಬಾರ್ದು, ಸರಿಯಾಗಿ ಗಮನಿಸ್ಬೇಕು. ಓಕೆನಾ? ಇದಾದ್ಮೇಲೆ ನಾವು ಕರ್ನಾಟಕವನ್ನು ನೋಡ್ತಾ ಹೋದಾಗೆ, ಕರ್ನಾಟಕದ ಭೌಗೋಳಿಕ ಲಕ್ಷಣವನ್ನು ನೋಡ್ತಾ ಇದ್ದಾಗೆ ಒಟ್ಟು ನಾವು 4 ರೀತಿಯಲ್ಲಿ ತಿಳ್ಕೋಬೇಕು. ಅಂದ್ರೆ 4 ರೀತಿಯಲ್ಲಿ ಅದನ್ನು ನಾವು ಡಿವೈಡ್ ಮಾಡ್ತೀವಿ. ಬಟ್ ಇಲ್ಲಿ ಉತ್ತರದ ಮೈದಾನ, ಹೌದಾ? ನೆಕ್ಸ್ಟ್ ಮಲೆನಾಡು, ನೆಕ್ಸ್ಟ್ ಇಲ್ಲಿ ದಕ್ಷಿಣದ ಮೈದಾನ, ಮತ್ತೆ ಕರಾವಳಿ ಮೈದಾನ. ನೋಡಿ ನಮ್ಗೆಲ್ಲ ಗೊತ್ತಾಗಬೇಕು. ಹಾಗಾದ್ರೆ ನಾವು ಕರಾವಳಿ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ಅಂದ್ರೆ ಈ ಭಾಗದಲ್ಲಿ ಕರಾವಳಿ ಅರಬ್ಬಿ ಸಮುದ್ರದ ಒಂದು ದಂಡೆಯನ್ನು ನಾವು
ಹೊಂದಿದೆ. ಹೌದಾ? ಅರಬ್ಬಿ ಸಮುದ್ರದ ಭಾಗ ನಮ್ಮ ಕರ್ನಾಟಕದ ಗಡಿಯನ್ನು ಹೊಂದಿದೆ. ಅದರಲ್ಲಿ ವಿಶೇಷವಾಗಿ 3 ಜಿಲ್ಲೆಗಳು, ಕರ್ನಾಟಕದ 3 ಜಿಲ್ಲೆಗಳು ಸಮುದ್ರದ ಗಡಿಯನ್ನು ಹೊಂದಿವೆ. ಅದರಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ, ಯಾವ ಜಿಲ್ಲೆ ರೀ? ನೆಕ್ಸ್ಟ್ ಉಡುಪಿ, ಮತ್ತೆ ಕೆಳಗಡೆ ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳು ಒಟ್ಟು ಎಷ್ಟು ಕಿಲೋಮೀಟರ್ ಆಗ್ತದೆ ಅಂದ್ರೆ 324 ಕಿಲೋಮೀಟರ್ ಕರ್ನಾಟಕದ ಜಲಗಡಿಯ ಉದ್ದ ರೀ. ಕರ್ನಾಟಕದ ಜಲಗಡಿಯ ಉದ್ದ ಎಷ್ಟೈತೆ? ಎಸ್, 324 ಕಿಲೋಮೀಟರ್ ಜಲಗಡಿಯನ್ನ ಕರ್ನಾಟಕ ಹೊಂದೈತಿ. ಹೌದಾ? ನೀವು ಭಾರತದ ಜಲಗಡಿ ಗೊತ್ತೈತೆ, ಒಟ್ಟು ಅಂದಾಗ 7516 ಕಿಲೋಮೀಟರ್. ಕೇವಲ ಭಾರತದ ಜಲಗಡಿ ಅಂತ ಬಂದಾಗ 6100 ಕಿಲೋಮೀಟರ್ ಹೊಂದಿದೆ. ಇಲ್ಲಿ ಕರ್ನಾಟಕ 324 ಕಿಲೋಮೀಟರ್ 3 ಜಿಲ್ಲೆಗಳಿಂದ ಹೊಂದಿದೆ. ಇದನ್ನ ಬ್ರಿಟಿಷರು ಏನಂತ ಕರೀತಾರೆ? ಯಾವ ತೀರ ಅಂತ ಕರೀತಾರೆ? ಕೆನರಾ ತೀರ. ಯಾವ ತೀರ ರೀ? ಕೆನರಾ ತೀರವನ್ನ ಕೆನರಾ ತೀರ ಅಂತ ಕರೀತಾರೆ. ಹಾಗಾಗಿ ಇದೆಲ್ಲ ಮ್ಯಾಟರ್ ನಿಮ್ಗ ನೆನಪಿರ್ಲೇಬೇಕು. ಅದ್ರ ಜೊತೆಗೆ ಈ ಜಿಲ್ಲೆಗಳು ಕೂಡ ನೆನಪಿರ್ಬೇಕು. ಕರ್ನಾಟಕದಲ್ಲಿ 3 ಜಿಲ್ಲೆಗಳು, ಹೌದಾ? ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳು ಕರ್ನಾಟಕ ಕರಾವಳಿಯನ್ನು ಹೊಂದಿದೆ ಅಂತ ತಿಳ್ಕೋಬೇಕು. ಅದ್ರ ಜೊತೆಗೆ ಕೆಲವು ದ್ವೀಪಗಳು. ಕರ್ನಾಟಕ ಕರಾವಳಿ ದ್ವೀಪಗಳಂದ್ರೆ ಸೈಂಟ್ ಮೇರಿಸ್ ದ್ವೀಪ, ನಿಸರ್ಗಧಾಮ, ಇವೆಲ್ಲ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಹಾಗಾಗಿ ಇಷ್ಟು ಮ್ಯಾಟರ್ ಕರಾವಳಿಗೆ ಸಂಬಂಧಪಟ್ಟಂಗೆ. ಹೌದಾ? ನೀವೆಲ್ಲ ಆಲ್ರೆಡಿ ಬರ್ಕೊಂಡಿಲ್ಲ? ಎಸ್, ಬರ್ಕೊಂಡ್ರಿ. ಇದಾದ ನಂತರದಲ್ಲಿ ಮಲೆನಾಡ್ರಿ. ಮಲೆನಾಡು ಅಂದ್ರೆ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳಿಂದ ಆವೃತವಾಗಿರ್ತಕ್ಕಂಥ ಅಥವಾ ಪಶ್ಚಿಮ ಘಟ್ಟಗಳು ಹಾದು ಹೋಗಿರುವಂತಹ ಸ್ಥಳ ರೀ ಮಲೆನಾಡು. ಹೌದಾ? ಈ ಮಲೆನಾಡಿನ ಕೆಲವು ಜಿಲ್ಲೆಗಳು ನಿಮ್ಗೆ ಗೊತ್ತಿರ್ಬೇಕು. ಮಲೆನಾಡಿನ ಜಿಲ್ಲೆಗಳು, ಹೌದಾ? ಮಲೆನಾಡಿನ ಜಿಲ್ಲೆಗಳು ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಹೌದಾ? ಕೊಡಗು ಆಗಿರ್ಬೋದು ವಿಶೇಷವಾಗಿ. ಹೌದಾ? ಕೆಲವೊಂದಿಷ್ಟು ಕಡೆ ಅರೆ ಮಲೆನಾಡು ಐತ್ರಿ. ಈ ಧಾರವಾಡ ಭಾಗ, ಈ ಬೆಳಗಾವಿ ಭಾಗ, ಹೌದಾ? ಕೆಳಗಡೆ ಚಾಮರಾಜನಗರ, ಇವೆಲ್ಲ ಸ್ವಲ್ಪ ಅರೆ ಮಲೆನಾಡನ್ನು ಹೊಂದಿದ್ರು. ಇಲ್ಲಿ ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳು ಈ ಭಾಗದಲ್ಲಿ, ಮಲೆನಾಡಿನ ಈ ಭಾಗದಲ್ಲಿ ಹಾದು ಹೋಗ್ಯವ್ರಿ. ಈ ಶಿವಮೊಗ್ಗ ಬಹಳ ಇಂಪಾರ್ಟೆಂಟ್, ಚಿಕ್ಕಮಗಳೂರು ಇಂಪಾರ್ಟೆಂಟ್. ನಿಮ್ಗೆಲ್ಲ ಗೊತ್ತು, ಅತಿ ಹೆಚ್ಚು ಮಳೆ ಆಗೋದು ಕರ್ನಾಟಕದಲ್ಲಿ. ಅತಿ ಹೆಚ್ಚು ಮಳೆ ಇಲ್ಲ ಆಗುತ್ತೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ. ಯಾವ್ದ್ರಿ? ಆಗುಂಬೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ. ಹೌದಾ? ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಎಲ್ಲಿ ಆಗುತ್ತೆ ಅಂತ ಹೇಳಿದೆ ನಾನು? ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಎಲ್ಲಿ ಆಗುತ್ತಾ? ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಆಗುವಂತ ಜಿಲ್ಲೆ ಯಾವುದು ಅಂತ ಹೇಳಿದೆ ನಾನು? ಚಿತ್ರದುರ್ಗ. ಯಾವುದು? ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಆಗುವಂತ ಪ್ರದೇಶ ಯಾವ್ದ್ರಿ? ಮತ್ತೆ ಮರ್ತ್ಬಿಡ್ರಿ. ನಾಳೆ ಹೋದ ವರ್ಷ 6ನೇ ಕ್ಲಾಸ್ ಹೇಳಿದಂತ ಮಾಡಿದ್ದು. ಮತ್ತೆ ಕರ್ನಾಟಕದ 4 ಆಡಳಿತ ವಿಭಾಗಗಳನ್ನು ಹೇಳ್ಬೇಕಾದ್ರೆ ನಿಮ್ಗೆಲ್ಲ ಪಾಯಿಂಟ್ಸ್ ಗಳನ್ನು ಬರೆಸಿರೋದೈತೆ. ನೀವು ಓದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಅಂತಂದಾಗ ಮೋಸಿಂಗ್ರಾಮ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗೋ ಸ್ಥಳ ಅಂದ್ರೆ ಹೌದಾ? ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಮಲೆನಾಡು. ಹೌದಾ? ಹಾಗಾದ್ರೆ ನೀವು ನೋಡ್ತೀರಿ, ನಾವು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಎಲ್ಲಿ ನೋಡ್ತೀವಿ ನಾವು? ಯಾವುದು? ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಗಾರ್ಡಿನ್. ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ರೀ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ರೀ ಯಾವುದು? ಅನೈಮುಡಿ. ಹೌದಾ? ಮಾಳವ ಪ್ರಸ್ಥಭೂಮಿಯಲ್ಲಿ ಕಂಡು ಬರುವಂತ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ. ಇವೆಲ್ಲ ನೆನಪಿರ್ಲೇಬೇಕು. ಇದ್ದಾಗ ಮಾತ್ರ ನಮ್ಗ ಏನ್ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಈಗ ನಾವು ಕರಾವಳಿ ನೋಡಿದ್ರೆ ನಿಮಗೆ ಮಲೆನಾಡಿನ ಪ್ರದೇಶ. ಮಲೆನಾಡು ಅಂದ್ರೆ ಮಲೆ ಅಂದ್ರೆ ಗೊತ್ತಾ? ಸಂಪೂರ್ಣವಾಗಿ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿರುವಂತ ಸ್ಥಳ. ಅತಿ ಹೆಚ್ಚು ಮಳೆ ಆಗುತ್ತಾ, ಅತ್ಯಂತ ಬೃಹದಾಕಾರವಾಗಿರ್ತಕ್ಕಂಥ ಅರಣ್ಯ ಸೃಷ್ಟಿಯಾಗುತ್ತದೆ. ಹೌದಾ? ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕು. ಇದು ಇಲ್ಲಿಗೆ ಈ ಪಾಠ, ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ನೀವೆಲ್ಲ ಅರ್ಥ ಮಾಡ್ಕೊಳ್ಳೇಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಟಾಪಿಕ್ ನಾನು ಏನ್ ಮಾಡ್ತೀನಿ ಅಂದ್ರೆ ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಓಕೆನಾ? ಓಕೆ.